ಬೆಂಗಳೂರಲ್ಲಿ ಇದು ಯಾವ ರೋಡ್ ಅಂತ ಹಂಗೆ ವಿಡಿಯೋ ನೋಡಿ ಗೆಸ್ ಮಾಡಿ. ಜಸ್ಟ್ ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಮೆಟ್ರೋ ಸ್ಟೇಷನ್ ನೋಡಿ, ಯಾವ ದೇವಸ್ಥಾನದಲ್ಲೂ ಈ ರೇಂಜಿಗೆ ಕ್ಯೂ ನಿಲ್ಲಲ್ಲ, ಅಷ್ಟೊಂದು ಜನ ಕ್ಯೂ ಅಲ್ಲಿ ಹೋಗ್ತಾ ಇದ್ದಾರೆ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇದು. ನಾವು ನಿನ್ನೆ ನವಂಬರ್ 1 ಬೇರೆ ಅಪರೂಪದಂಗೆ ರಜೆ ಸಿಕ್ಕಿದೆ ಕಂಪ್ನಿಗೆ. ಆರಾಮಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಚಿಕ್ಕಪೇಟೆಗೆ. ನೋಡಿದ್ರೆ ಮೆಟ್ರೋ ಸ್ಟೇಷನಲ್ಲಿ ಕಾಲು ಹಾಕೋದಕ್ಕೆ ಜಾಗ ಇಲ್ಲ, ಅಷ್ಟೊಂದು ಜನ ಚಿಕ್ಕಪೇಟೆ ಸೈಡು. ಹೋದ್ಮೇಲೆ ಯಾಕಾದರೂ ಹೋದವಪ್ಪ ಅನ್ನಿಸ್ಬಿಡ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಶಾಪಿಂಗ್ ಮಾಡಲೇಬೇಕು ಅಂದ್ಕೊಂಡು ಹೊರಟ್ವಿ. ನೋಡಿ ಚಿಕ್ಕಪೇಟೆ ರೋಡು, ಕಾಲು ಇಡೋದಕ್ಕೆ ಜಾಗ ಇಲ್ಲ ಗುರು. ಇವರೆಲ್ಲ ನಮ್ಮ ಕರ್ನಾಟಕದವ್ರು ಅಲ್ವೇ ಅಲ್ಲ, 75% ಬೇರೆನೆ. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂದ ಪ್ರೇಯಸಿ. ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದಕ್ಕೆ ಹಂಗೆ ರೋಡಲ್ಲಿ ಟೆಂಟ್ ಹಾಕೊಂಡು ಆರ್ಕೆಸ್ಟ್ರಾ ಕೂಡ ಮಾಡ್ತಿದ್ರು ನೋಡಿ. ಹಾಗೆ ಕುಬೇರನ್ ಸಿಲ್ಕ್ ಹೋಗಿದ್ವಿ, ಅಲ್ಲೇನೆ ರೆಸ್ಟೋರೆಂಟ್ ಕೂಡ ಇತ್ತು ನೋಡಿ. ಇಂಟೀರಿಯರ್ಸ್ ಏನು ಸಖತ್ತಾಗಿದೆ, ಊಟನೂ ಹಂಗೆ ಸೂಪರ್ ಆಗಿತ್ತು ಮಾತ್ರ. ಹಾಗೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಆಚೆ ಬಂದು ನೋಡಿದ್ರೆ ಜನ ಸಾಗರನೇ ಹರಿತಾ ಇದೆ ರೋಡಲ್ಲಿ. ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ ಗುರು. ಮೆಟ್ರೋನಲ್ಲಿ ನೋಡಿದ್ರೆ ಆ ರೇಂಜ್ಗೆ ಕ್ಯೂ ನಿಂತಿದ್ದಾರೆ. ಒಳಗಡೆ ಹೋಗೋದಕ್ಕೇ 1 hour ಆಯಿತು ನಮಗೆ ಮೆಟ್ರೋ ಒಳಗಡೆ. ಸಾಕಪ್ಪ ಸಾಕು.